ನೋಡು, ನಾನ್ ನಿಂಗೆ ಹೆದ್ರುಸಕ್ಕೆ ಹೇಳ್ತಾವನಿ ಅನ್ಕೊಂಡಿದ್ಯಾ? ನೀನೇನಾದ್ರೂ ನಂಗ್ ಮೋಸ ಮಾಡಿದ್ರೆ ನಾನ್ ದಿಟ್ಟವಾಗ್ಲೂ ಸತ್ತೋಯ್ತೀನಿ. ನೀನ್ ಬೇಕು. ಅಂದಾಗೆ ನೆನ್ಪಾಯ್ತು ಕಣಮ್ಮಿ, ಹೋಯ್ತಾ ಹೋಯ್ತಾ ಲಾರಿಗಳ ಮೇಲೆ ಮನೆ ಕಟ್ಕೊಂಡು ಅವ್ರಿಗಿಷ್ಟ ಬಂದಿದ್ದ ಜಾಗದಲ್ಲಿ ನಿಲ್ಸ್ಕೊಂಡು ಜೀವನ ಮಾಡ್ತಾರೆ ಅನ್ಸುತ್ತೆ ಅಲ್ವೇ? ಗೌಡ್ರೆ, ಫಾರಿನಲ್ಲೆಲ್ಲ ಎಲ್ ಬೇಕೋ ಅಲ್ಲಿಗೆ ಎತ್ಕೊಂಡೋಗೋ ಮನೆಗಳು ಕಟ್ತವ್ರೆ ಗೊತ್ತೇ? ಹೌದೇ? ಒಟ್ಟಲ್ಲಿ ಏನೇನ್ ಬಂದದೆ ಅಂತ ಕೇಳೋದಲ್ಲ, ಬರೋಕ್ ಇನ್ನೇನ್ ಇದ್ದತ್ತು ಅಂತ ಕೇಳಂಗಾಗದೆ ನೋಡು. ಪ್ರಪಂಚದಲ್ಲಿ ಇನ್ ಮುಂದಕ್ಕೆ ಬರೋದು ನಗು ತಂದದೋ ಇಲ್ಲ ನಡ್ದಾರಾಗ ಮಾಡೋದೋ ಗೊತ್ತಿಲ್ಲ ಕಣಮ್ಮಿ. ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಬದಲಾವಣೆ ಮಾಡ್ಬೋದು, ಆದ್ರೆ ನಕ್ಷತ್ರ ಚಂದಮಾಮ ಕೊಡೋಷ್ಟು ಖುಷಿ ನಾವ್ ಹಾಕೋ ಬೆಳ್ಕಲ್ಲಿ ಕೊಟ್ಟ ತಯ್ಯೋಳಿ ಖಂಡಿತ ಇಲ್ಲ ಕಣಮ್ಮಿ. ನೋಡು, ಚಂದಮಾಮ ನಮ್ಮನ್ ಫಾಲೋ ಮಾಡ್ಕೊಂಡ್ ಬರ್ತಾರ ತರ ಇಲ್ವೇ? ಗೌಡ್ರೆ ಗೌಡ್ರೆ, ಅಲ್ ನೋಡಿ, ಆ ನಕ್ಷತ್ರ ಏನ್ ಚಂದ ಗೊಳಿತೈತೆ. ಅಮ್ಮೆ ಫೋನ್ ಮಾಡಿ ಕಾರ್ ತರ್ಸುವ ಅನ್ಕಂಡೆ. ಒಂದ್ ವೇಳೆ ಕಾರ್ ಬಂದು ಅದ್ರಲ್ಲಿ ಹೋಗಿದ್ರೆ ಈ ತರ ಎಲ್ಲ ಖುಷಿ ಸಿಕ್ಕದೇನಮ್ಮಿ? ದಿಟ್ಟವಾಗ್ಲೂ ಸಿಕ್ತಿರ್ಲಿಲ್ಲ ಗೌಡ್ರೆ. ಕಾರ್ನ ಬೇಕಿದ್ರೆ ಕರ್ಸ್ಬೋದಿತ್ತು ಗೌಡ್ರೆ, ಆದ್ರೆ ಈ ನಕ್ಷತ್ರಗಳು, ಚಂದಮಾಮನ್ ನಗು, ಈ ತುಂತುರು ಮಳೆ ಇದ್ಯಾವ್ದು ನಮ್ ಕೈಲಿ ಸೃಷ್ಟಿ ಮಾಡಕ್ ಆಯ್ತಾ ಇರ್ಲಿಲ್ಲ. ಹಂಗಾದ್ರೆ ನನ್ನಮ್ಮಿ ಈ ರಾತ್ರಿ ಬಗ್ಗೆ ಒಂದ್ ಹಾಡು ಬರೆಯಂಗವಳೆ. ಹಾಡ್ ಬರುದ್ರು ಸೂಪರ್ ಆಗಿರುತ್ತೆ ಗೌಡ್ರೆ. ಯಾಕಂದ್ರೆ ಗೌಡ್ರೆ, ಈ ಕ್ಷಣ ಅದ್ಭುತ ಅನಿಸ್ತದೆ, ತುಂಬಾ ತುಂಬಾ ವಿಶೇಷ ಅನಿಸ್ತದೆ ಗೌಡ್ರೆ. ಹಂಗೆ ಬೀಸೋ ಗಾಳಿಗೆ ಮೈ ಒಡ್ಡಿ ನಿಲ್ಲಿಸ್ಬೇಕು ಅನಿಸ್ತದೆ. ಗೌಡ್ರೆ, ನೀವು ಹಿಂಗೆ ನಿಂತ್ಕೊಳ್ಳಿ, ಏನ್ ಸಂದಾಗದೆ ಗೊತ್ತಾ? ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆನೆ. ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ ನನ್ನ ಕಣ್ತುಂಬುತ್ತ ಹಾಗೆ ಗೌಡ್ರೆ, ಅಲ್ಲಿ ನೋಡಿ ಒಂದೇ ಮನೆ ಅದೇ. ತೂಗಿ ಬಿಡು. ಅಲ್ಲ, ಅಲ್ಲಿ ಅವ್ರಿಗೆ ಇರಕ್ಕೆ ಹೆದರಿಕೆ ಆಗಕ್ಕಿಲ್ವೇ? ಅಕ್ಕಪಕ್ಕ ಅವ್ರಿಲ್ಲ ಇವ್ರಿಲ್ಲ ಅಂದ್ರು ಅವ್ರಿಗೆ ನೆಮ್ಮದಿ ಅದೇ ಕಣಮ್ಮಿ. ಕಷ್ಟ ಸುಖಕ್ಕೆ ಯಾರು ಇಲ್ಲ ಅಂತ ಅನ್ಸಿದ್ರು ಕಷ್ಟ ಕೊಡೋರು ಯಾರಿಲ್ಲ ಅನ್ನೋ ನಿರಾಳ ಭಾವ ಇರುತ್ತೆ ಕಣಮ್ಮಿ. ಜಗಳ ಮಾಡಕ್ ಯಾರು ಬರಕ್ಕಿಲ್ಲ, ಅಣಗ್ಸಕ್ಕಂತೂ ಯಾರು ಇಲ್ವೇ ಇಲ್ಲ, ದೂರವರು ಯಾರು ಇಲ್ಲ. ಒಂಟಿ ಮನೆ ಆದ್ರೂ ಯಾರೋ ಬಂದ್ ಏನೋ ಅಂತಾರೆ ಅನ್ನೋ ಅಂಜಿಕೆ ಅಂತೂ ಇಲ್ಲ. ನೀನೇನೇ ಹೇಳಮ್ಮಿ, ಒಂದ್ ಬೆಟ್ಟದ ಮೇಲೆ ಈ ತರದೊಂದ್ ಚಿಕ್ಕ ಮನೆ ಕಟ್ಕೊಂಡು ಅಕ್ಕಿ ಪಕ್ಷಿಗಳ ಶಬ್ದಗಳು ಕೇಳ್ಕೊಂಡು ಆ ಪ್ರಾಣಿಗಳ ಒಡನಾಟದ ಜೊತೆ ಬದುಕ ಆನಂದನೇ ಬೇರೆ ಕಣಮ್ಮಿ. ಗೌಡ್ರೆ, ನೀವ್ ಹಿಂಗೆಲ್ಲ ಆಲೋಚನೆ ಮಾಡ್ತಿದ್ದೀರಾ ಅಂತ ಕೇಳಕ್ಕೆ ನಂಗ್ ಸಾನೆ ಆಶ್ಚರ್ಯ ಆಯ್ತೈತೆ. ಯಾಕಮ್ಮಿ? ಅಲ್ಲ ಗೌಡ್ರೆ, ಯಾವಾಗ್ಲೂ ಜನರ ಜೊತೆ ಇರ್ಬೇಕು, ಅವ್ರ ಜೊತೆ ಬೆರಿಬೇಕು ಅಂತ ಹೇಳೋ ನೀವೇ ಹಿಂಗೆಲ್ಲ ಮಾತಾಡಿದ್ರೆ ನಂಗ್ ಸಾನೆ ಆಶ್ಚರ್ಯ ಆಯ್ತೈತಪ್ಪ. ನೀನ್ ಏನೇ ಹೇಳಮ್ಮಿ, ಕೆಲವೊಂದ್ ಕಿತ ಜನರಿಂದ ನೋವಾದಾಗ, ಜನರಿಂದ ತೊಂದರೆ ಆದಾಗ ಈ ತರ ಜಗತ್ತಲ್ಲಿ ಬದುಕದೆ ಖುಷಿ ಅನಿಸ್ತದೆ.
ಇವನ್ ನೋಡ್ತಾ ಇದೀಯಮ್ಮೆ? ಅಯ್ಯೋ ಗೌಡ್ರೆ ಅಲ್ ನೋಡಿ ಮನೆ ಏಟ್ ಎತ್ತರವಾಗದೆ. ಏ ಅದ್ ಅಪಾರ್ಟ್ಮೆಂಟ್ ಕಣಮ್ಮೆ. ಅಮ್ಮೆ ಎತ್ರದಲ್ಲಿ ಮನೆ ಅದೇ ಅಂತಂದ್ರೆ ಅದ್ ಆಕಾಶದ ಕನ್ಸು ಕಣಮ್ಮೆ. ಅಮ್ಮೆ ಆಕಾಶಕ್ಕೆ ಏಣಿ ಹಾಕಕ್ ಆಗಕ್ಕಿಲ್ಲ ಅಂತನ್ಬಿಟ್ಟು ಮನೆ ಮೇಲ್ ಮನೆ ಕಟ್ಬಿಟ್ಟು ಆಕಾಶನ ಮುಟ್ಟೋ ಕನ್ಸ್ ಕಾಣ್ತಾವ್ರ ಕಣಮ್ಮೆ. ಅಲ್ಲ ಯಾಕ ಹಂಗ ಅನ್ಕೊಂಡಿರಿ? ಸುತ್ತಲಿನ ಜಗತ್ತು ಹತ್ರ ಆಯ್ತದನ್ನೋ ನಂಬಿಕೆ ಅಲ್ವೇ? ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಹೂ ಕಣ್ಣ ನಂಗೂ ಹಂಗೆ ಆಯ್ತು ಕಣ್ಣ, ಪ್ರೀತಿನೇ ಹಿಂಗೆ ಕಣ್ಣ, ಸುಮ್ಮನೆ ಬಂದು ಮುತ್ತು ಕೊಳ್ಳ. ಬೆಳದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡ್ಲೆ ನಮ್ಮಿ, ಲಕ್ಷ್ಮಿ ಹಂಗ್ ಕಾಣ್ತೀಯಮ್ಮಿ, ದೃಷ್ಟಿನ ತೆಗಿಲೆ ನಮ್ಮಿ. ನನ್ಗೆ ಅಮ್ಮಿ ನಮ್ ಪ್ರೀತಿ ಬೆಲ್ಲ ಕಮ್ಮಿ, ನಾವಿಬ್ರು ಯಾರಿಗ್ ಕಮ್ಮಿ. ನಿನ್ನಕ್ಕನೆ ಚಂದ ಕಣ್ಣ, ಈ ಜೀವ ನಿಂದೆ ಕಣ್ಣ. ಅಮ್ಮೆ ಹೊಟ್ಟೆ ಏನಾದ್ರು ಹಸಿತದ? ಏನಾದ್ರು ತಿಂತೀಯ? ಹೊಟ್ಟೆ ಏನೋ ಹಸಿತಾ ಇದೆ, ಆದ್ರೆ ಈ ಟೈಮಲ್ಲಿ ಸಿಗ್ಬೇಕಲ್ವೇ? ಅಯ್ಯ ಅದಕ್ಕೇನಂತೆ, ಇರೋ ಕಡೆನೆ ಹೋದ್ರಾಯ್ತು. ಅಣ್ಣ ಮುಂದೆ ಒಂದು ಹೋಟ್ಲ್ ಇದೆ, ಅಲ್ಲಿಂದ ತಂದು ಕೊಡ್ತೀನಣ್ಣ. ನೋಡ್ರಾ ತಕಳೆ ಚಿತ್ರಾನ್ನ ಅಷ್ಟೇ ಸಿಕ್ಕಿದ್ದು. ಕೋಣ ಪರವಾಗಿಲ್ಲ, ಬಡವ್ರ ಬಿರಿಯಾನಿ ಇದು. ಆಯ್ತಣ್ಣ. ಹೆಂಗದಮ್ಮಿ? ದಿಟ್ವಾಗ್ಲು ಗೌಡ್ರೆ, ನೀವು ಹೇಳ್ದಂಗೆಯ ನಾವ್ ಬದುಕಿರೋ ಗಂಟ ಈ ಪಯಣನ ಮರೆಯಕ್ ಆಗಕ್ಕಿಲ್ಲ. ನಿಂಗ್ ಖುಷಿ ಆಯ್ತಲ್ವೇನಮ್ಮೆ? ಸಾನೆ ಸಾನೆ ಖುಷಿ ಆಯ್ತು ಗೌಡ್ರೆ. ಗೌಡ್ರೆ! ಗೌಡ್ರೆ! ಅಮ್ಮೆ ಗೌಡ್ರೆ ನಿದ್ದೆ ಬತ್ತೈತೆ. ಅಯ್ಯ ಇಲ್ಲೇ ಮಂಚ ಅದಲ್ಲ, ಮಲ್ಕೋ ಅಂತ ಹೇಳ್ದೆ. ಅಲ್ಲ ಇದ್ರ ಮೇಲೆ
ಮನೆಗೆ ಹೋಗೋದೇ? ಅಲ್ಲ ಕಣಮ್ಮಿ, ಮಂಚ ಇರೋದ್ ಮಲಿಕಲಕ್ಕೆ ತಾನೆ, ಸುಮ್ಕೆ ಮಲ್ಕ, ಏನಾಗಕ್ಕಿಲ್ಲ. ಸರಿ ಗೌಡ್ರೆ. ಅಮ್ಮಿ, ನಾನು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ತಡಿ. ಬನ್ನಿ ಗೌಡ್ರೆ. ಅಮ್ಮಿ, ನಮ್ಮ ಹಟ್ಟಿಲು ಈ ತರದೊಂದು ರೂಮ್ ಕಟ್ಬಿಡ್ಬೇಕಲ್ವೇ? ಹೌದು ಗೌಡ್ರೆ, ಏನಾದ್ರೂ ಇದೇ ತರ ಕಟ್ಟಿಸ್ಬಿಟ್ರೆ ಯಾವಾಗ್ಲೂ ನಕ್ಷತ್ರ ನೋಡ್ಕೊಂಡು ಹಂಗೆ ಮನಿಕೋಬಹುದು. ನನ್ನ ಅಮ್ಮಿ ಮಲ್ಕೊಂಬಿಟ್ಟವಳೆ. ಏನೇ ನಮ್ಮಿ, ನೀನ್ ಮಲ್ಕೊಂಡಿರ್ಬೇಕಾದ್ರೆ ನಿನ್ ಮುಖ ಒಳ್ಳೆ ಚಂದ್ರನ್ ತರ ಹೊಳಿತಾ ಇರುತ್ತೆ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನಿಸ್ತದೆ. ಇವಾಗ ಯಾಕೆ ಕಾಲ್ ಮಾಡ್ತಿದ್ದೀರಾ? ನನಗೆ ಫೋನ್ ಮಾಡಬೇಡಿ, ಬಿಡಿ. ಇಲ್ಲ ನಂದಿನಿ, ಅದು ಯಾವ್ದೋ ಮುಖ್ಯವಾದ ಕೆಲ್ಸದ ಮ್ಯಾಗಿದ್ದೆ, ಅದಕ್ಕೆ. ಸರಿ, ಹಾಗಿದ್ಮೇಲೆ ಆ ಕೆಲಸನೇ ಮಾಡಿ. ನನಗೆ ಯಾಕೆ ಫೋನ್ ಮಾಡಿದ್ದೀರಾ? ಇವ್ರು ನೋಡಿದ್ರೆ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡ್ತಾವಳೆ. ಆ ಚಂಪ ನೋಡಿದ್ರೆ ವಿಷಯ ಮನಿಯಂಗ್ ಮಾತಾಡು ಅಂತ ಪ್ರಾಣ ತಿಂತಾವಳೆ. ಏನ್ ಮಾಡ್ಲಿ ನಾನು? ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡಿದಾಳೆ. ವಾಪಸ್ ಫೋನ್ ಮಾಡಿ ಸಮಾಧಾನ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ನಂದಿನಿ, ನಾನ್ ಮಾತಾಡೋದಕ್ಕೆ ಬಿಡ್ದಂಗ್ ಫೋನ್ ಕಟ್ ಮಾಡಿದ್ರೆ ನಾನು ಏನ್ ಮಾಡ್ಲಿ ಹೇಳು? ನನ್ಗಿಂತ ನಿಮ್ ಕೆಲ್ಸನೇ ಮುಖ್ಯ ಅಲ್ವಾ? ಬಿಡಿ, ನನ್ ಜೊತೆ ಏನ್ ಮಾತು? ನಿನ್ಗೆ ಒಂದ್ ಗುಡ್ ನ್ಯೂಸ್ ಹೇಳೋಣ ಅಂತ ಫೋನ್ ಮಾಡಿದ್ರೆ ನೀನ್ ಕೋಪ ಮಾಡ್ಕೊಂಡಿದ್ಯಲ್ಲ. ಗುಡ್ ನ್ಯೂಸಾ? ಏನದು? ನೀನ್ ಕೋಪದಾಗ ಕೇಳಿದ್ರೆ ನಾನ್ ಹೆಂಗ್ ಹೇಳಿ? ಸರಿ, ಕೋಪ ಮಾಡ್ಕೊಳಲ್ಲ, ಈಗ ಹೇಳಿ. ನಂದಿನಿ, ದಿಟ ಹೇಳ್ಬೇಕು ಅಂತ ಅಂದ್ರೆ ನೀನ್ ನನ್ ಪಾಲಿಗೆ ಅದೃಷ್ಟ ದೇವತೆ ಬಂದಂಗ್ ಬರ್ತಾ ಇದ್ಯಾ. ನಾನೊಬ್ಬ ಸಾಮಾನ್ಯ ಮನ್ಸ. ನೀನ್ ನನ್ ಬದುಕಿಗೆ ಬರೋದ್ಕು ಮುಂಚೆನೆಯ ನಾನ್ ಕೋಟ್ಯಾಧೀಶ್ವರ ಆಯ್ತಾ ಇದೀನಿ. ನೀವೇನ್ ಹೇಳ್ತಿದ್ದೀರಾ ನನ್ಗೆ ಅರ್ಥ ಆಗ್ತಿಲ್ಲ. ಅದೇನು ಅಂದ್ರೆ, ಇವತ್ತು ನಮ್ ದೊಡ್ಡಪ್ಪ ನಿನ್ನ ಹೆಸರಿಗೆ 4 ಗ್ರೆನೇಡ್ ಶೋರೂಮ್ ಬರ್ದವ್ರೆ. ಅಂದ್ರೆ ಅದ್ರ ಮಾಲೀಕ ನಾನೇ ಅಲ್ವೇ? ವಾವ್, ಕಂಗ್ರ್ಯಾಚುಲೇಷನ್ಸ್. ನಂದಿನಿ, ಇಷ್ಟೆಲ್ಲ ನಿಮ್ ದೆಸೆಯಿಂದನಯ್ಯ ನಂಗೆ ಸಿಕ್ಕಿರೋದು. ದಿಟ್ಟಾಗಿ ಹೇಳ್ಬೇಕು ಅಂದ್ರೆ ನೀನ್ ನನ್ ಪಾಲಿಗೆ ಅದೃಷ್ಟನೇ ಓದ್ಕೊಂಡ್ ಬರ್ತಾ ಇದ್ಯಾ. ನೀವು ಸುಮ್ನೆ ನನಗ್ ಕ್ರೆಡಿಟ್ಸ್ ಕೊಡ್ತಾ ಇದ್ದೀರಾ. ಇದೆಲ್ಲ ನಿಮ್ ಶ್ರಮಕ್ ಸಿಕ್ಕಿರೋದು. ಸರಿ, ಇಲ್ಲಾದ್ರೂ ಕೋಪ ಕಮ್ಮಿ ಆಯ್ತೆ? ಅದ್ ಯಾವಾಗ್ಲೂ ಕಮ್ಮಿ ಆಯ್ತು ಬಿಡಿ. ಈ ಕೋಪ ಎಲ್ಲ ನಂಗೆ ಪಟ್ಟಂತ ಬಂದು ಪಟ್ಟಂತ ಹೋಗ್ಬಿಡತ್ತೆ ಅಷ್ಟೇ. ನಿಜವಾಗ್ಲೂ ನಾನ್ ತುಂಬಾ ಖುಷಿಯಾಗಿದ್ದೀನಿ. ಅದು ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಗೇನು ಕೊಡ್ಬೇಕು ಅಂತ ಇವ್ನಿ. ಏನು? ತಲುಪ್ತೆ? ಆಕ್ಚುಲಿ ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆದ್ರೂ ಥ್ಯಾಂಕ್ಸ್. ಸರಿ, ಫೋನ್ ಮಾಡಿದ್ಲೆ? ಇವ್ರು ಈಟೋತಾದ್ರೂ ಫೋನ್ ಮಾಡ್ತಾ ಇಲ್ಲ. ಅಲ್ಲಿ ಏನ್ ನಡೀತಾ ಇದೆ ಏನು ಒಂದು ಆಯ್ತಾ ಇಲ್ವಲ್ಲ. ಎಲ್ಲೋಗಿದ್ರಲ್ಲ? ಅಲ್ಲಿ ಏನಾಯ್ತು? ನಾನು ಹೇಳಿದ ಕೆಲ್ಸ ಏನ್ ಮಾಡಿದ್ರಿ? ನೀವ್ ಹೇಳ್ದಂಗೆ
ಅವನ್ ಸಾಮಾನ್ಯದ ಮನುಷ್ಯ ಅಲ್ಲ, ದೊಡ್ಡ ಘಟನೆಯ. ನಮ್ಮಿಂದ ಏನೂ ಮಾಡಕ್ಕಾಗಿಲ್ಲ. ಏಯ್, ಏನ್ ಬೊಗಳ್ತಾ ಇದ್ಯಾ? ಶಕ್ತಿಯಿಂದ ಈ ಕೆಲ್ಸ ಆಗಕ್ಕಿಲ್ಲ, ಸ್ವಲ್ಪ ಯುಕ್ತಿ ಉಪಯೋಗಿಸ್ಬೇಕು ಅಂತ ಹೇಳಿರ್ಲಿಲ್ವೇ ನಾನು? ನಾವ್ ಅದೇ ಕೆಲ್ಸ ಮಾಡ್ದೆ ಸರ್. ಆನೆಗೆ ಮತ್ ಬರ್ಸೋಂತ ಮದ್ದಾಕಿದ್ದು. ಆದ್ರೂ ಅವನ್ ನಾವೇನು ಮಾಡಕ್ಕಾಗಿಲ್ಲ. ಏಯ್, ಅಂತ ಮದ್ದಾಕಿದ್ರುವೆ ಅವ್ನ್ ಜ್ಞಾನ ತಪ್ಪಿಲ್ಲ ಅಂದ್ರೆ ಏನರ್ಥ? ಚಳಿ ಅನ್ಬಿಟ್ಟು ಬೆಂಕಿ ಹಾಕಿದೆ, ತಪ್ಪಾಗೋಯ್ತು. ಏನ್ ಸರ್, ಅವನ್ 6 ಅಡಿ ಕಟೌಟು. ಸಾಕು, ನನ್ನಿಂದ ಅವನಿಗೆ ಏನು ಮಾಡೋದಕ್ಕಾಗಿಲ್ಲ ಅಂತ ಮಾತ್ರ ಹೇಳು. ಮತ್ತು ಬಿಟ್ಟು ನನ್ ತಮ್ಮನೆ ಅವನು ಹೋಗ್ಲು ಬೇಡ, ನನ್ ಕೈ ತಡೆಯಕ್ಕಾಗಕ್ಕಿಲ್ಲ. ಹೋಗಿ ಹೋಗಿ ನಿಮ್ಮಂತ ಬುದ್ಧಿ ಇಲ್ದಿರೋ ಹತ್ರ ಕೆಲ್ಸ ಕೊಟ್ನಲ್ಲ, ನನ್ ಮೆಟ್ ತಗೊಂಡ್ ನಾನೇ ಹೊಡ್ಕೋಬೇಕು. ಇಡು ಫೋನು. ಥೂ. ಗೌಡ್ರೆ, ಈ ಹೋಟ್ಲವನು ನಂಗೆ ತುಂಬಾ ಪರಿಚಯ. ಅವನಿಗೆ ಹೇಳಿ ನಿಮ್ಗೊಂದು ರೂಮ್ ವ್ಯವಸ್ಥೆ ಮಾಡಿವ್ನಿ. ಅಣ್ಣ, ನಿನ್ನಿಂದ ಸ್ಯಾನೆ ಉಪಕಾರ ಆಯ್ತು ಕಣ. ನೀನೇನಾದ್ರೂ ಅಪ್ಪಿ ಸಿಗ್ದಲೇ ಹೋಗಿದ್ದಿದ್ರೆ ನಮಗ್ ಸ್ಯಾನೆ ತೊಂದರೆ ಆಗ್ಬಿಟ್ಟಿರೋದು. ನೀವು ಮಾಡಿದ ಉಪಕಾರದ ಮುಂದೆ ಇದೆಲ್ಲ ಯಾವ್ದು ಬಿಡಿ ಕೊಡ್ರೆ. ಈಗ ನೀವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮಲ್ಕೊಳೆ. ಆಮೇಲೆ ನಿಮ್ಗೆ ಏನಾದ್ರು ಬೇಕಾದ್ರೆ ನಂಗೆ ಫೋನ್ ಮಾಡಿ. ಸರಿ ಕಣ. ಅಣ್ಣ ಮರ್ತ್ಬಿಟ್ಟೆ, ಒಂದೇ ನಿಮಿಷ ಇರು. ಗೌಡ್ರೆ, ಏನ್ ಮಾಡ್ತಿದ್ದೀರಾ? ವಿಭೂತಿಯಿಂದ ಕೊಡ್ತಾ ಇರೋದ್ನ ಇಟ್ಕೋ, ಬೇಡ ಅನ್ಬಾರ್ದು. ತಕ. ಗೊತ್ತೀನಿ. ಸರಿ ಕಣಮೆ, ಬಾ. ಈಗ ಒಂದ್ ಸ್ವಲ್ಪ ಹೊತ್ತು ಮಲಗಿದ್ದು ಒತ್ತಾರನೆ ಹಾಲಿನ ಟಿಕೆಟ್ ಇಸ್ಕೊಳಕ್ ಹೋಗ್ಬಿಡಮ್ಮ. ಅಯ್ಯೋ ಗೌಡ್ರೆ, ನಿಮ್ ಗೇಟ್ ಕಿತ್ತ ಹೇಳ್ಬೇಕು. ಅದು ಹಾಲಿನ ಟಿಕೆಟ್ ಅಲ್ಲ, ಹಾಲ್ ಟಿಕೆಟ್. ಅಯ್ಯ, ಆಯ್ತ್ ಕಣ್ ಬಾರಮ್ಮೆ. ಅಲ್ಲ ಗೌಡ್ರೆ, ನಿಮ್ಗೆ ಏನಾಯ್ತು? ಯಾಕೆ ಆಟೋನ್ ನಿದ್ದೆ ಬಂದಂಗ ಆಡ್ತಾ ಇದ್ರಿ? ಅದೇನು ಅಂತಾನೆ ಗೊತ್ತಿಲ್ಲ ಕಣಮ್ಮೆ, ಕಣ್ಣೆ ಬಿಡಕ್ ಆಯ್ತಾ ಇರ್ಲಿಲ್ಲ. ಕಷ್ಟ ಪಟ್ಕೊಂಡ್ ಕಣ್ಬಿಟ್ರುವೆ ಕಣ್ಣೆಲ್ಲ ಒಂಥರ ಮಂಜಾಯ್ತಾ ಇತ್ತು. ಆಮ್ಯಾಕೆ ಒಂಥರ ಮದ್ ಬಂದಂಗ ಆಗೋಯ್ತು ಕಣಮ್ಮೆ. ಗೌಡ್ರೆ, ಅವ್ರ ನನ್ನ ಎಳ್ಕೊಂಡ್ ಹೋಯ್ತವ್ರೆ ಅಂತ ಒಂದ್ ಕಡೆ ಭಯ ಆದ್ರೆ, ನೀವು ಬೇರೆ ಆ ಕೆಂಡನ ಮುಖದ ಹತ್ರ ತಗೊಂಡ್ ಹೋಯ್ತಾ ಇದ್ರೆ ಎಲ್ಲಿ ಏನಾಗೋಗುತ್ತೆ ಅಂತ ಸಾನೆ ದಿಕ್ಕಲ್ ಬಿದ್ಬಿಟ್ಟಿದ್ದೆ. ಅದ್ರಲ್ಲೂ ಆ ಸೌದೆಗಳನ್ನ ತಗೊಂಡು ಹೊಡೆದಾಗ ಅದ್ರಿಂದ ಬರೋ ಕಿಡಿಗಳು ನಿಮ್ಗೇನಾದ್ರೂ ತಾಗಿದ್ರೆ ಏನ್ ಮಾಡ್ಬೇಕಾಗಿತ್ತು ಹೇಳಿ? ಆಮೇಲೆ ಅವ್ರಗಳ ಜೊತೆ ಹೊಡೆದಾಟ, ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಆ ಕ್ಷಣ ನಿನ್ ಗೌಡ್ರೆ ಎದ್ದಳಿ ಕಾಪಾಡಿ ಅನ್ನೋದ್ ಬಿಟ್ರೆ ನನ್ಗಿನ್ನೇನು ಕೇಳಿಸ್ತಿರಲ್ಲ ಕಣವಿ. ನನ್ನ ನಂಬಿಗೆ ಏನಾಗೋಯ್ತದೋ ಅನ್ನೋ ಆತಂಕ. ನನ್ನ ನಂಬಿನ ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನನ್ ಮಂಪ್ರು ಹೋಗ್ಸೋದಕ್ಕೆ ಅದೊಂದೇ ಆ ದಾರಿ ಕಣಮೆ ಕಂಡಿದ್ದು. ಹಂಗನ್ಬಿಟ್ಟು ನಿಮಗೇನಾದ್ರೂ ಆಗಿದ್ರೆ ನಾನು ಏನ್ ಮಾಡ್ಬೇಕಿತ್ತು? ನನ್ಗೇನೇ ಆದ್ರೂ ನಾನು ಸಹಿಸ್ಕತೀನಿ ಕಣಮೆ. ಆದ್ರೆ ನಿಂಗೊಂದ್ ಸಣ್ಣ ನೋವಾದ್ರೂ ನನ್ ಕೈಯಿಂದ ಸಹಿಸಕ್ಕಾಗಕ್ಕಿಲ್ಲ. ಅಂತದ್ರಲ್ಲಿ ಅವ್ನು ನಿನ್ ಕೈ ಹಿಡ್ಕೊಂಡು ಹೋಗ್ತಾ ಇದ್ರೆ ಹೆಂಗ್ ಸಹಿಸ್ಕೊಂಡೆ ಹೇಳು? ಹಂಗೆ ನಿಮ್ಗೂ ನೋವಾದ್ರೆ ನಾನ್ ತಾನೇ ಹೆಂಗ್ ಸಹಿಸ್ಕೊಂಡ್ಲಿ ಹೇಳಿ? ಏನಾಯ್ತು ಗೌಡ್ರೆ, ಯಾಕೆ ಹಿಂಗ್ ನೋಡ್ತಿದ್ದೀರಾ? ಸರಿ, ಈಗ ನಮ್ಮಿಬ್ರಿಗೂ ಏನೂ ಆಗಿಲ್ಲ ತಾನೆ, ಬಿಡು. ಗೌಡ್ರೆ, ಏನಾಯ್ತು ನಿಮ್ಗೆ? ಯಾಕಂಗ್ ನೋಡ್ತಿದ್ದೀರಾ? ಏನಿಲ್ಲ ಕಣಮ್ಮಿ, ಈಟೋದ್ಗಾಗ್ಲೆ ಗೌಡ್ರೆ ನಿದ್ದೆ ಬತ್ತದೆ ಅಂತಿರ್ತಿದ್ದೆ. ನಾನು ಅವಾಗ್ಲಿಂದ ಕಾಯ್ತಾ ಇದ್ದೀನಿ, ಆಗ ಹೇಳ್ತೀಯ ಈಗ ಹೇಳ್ತೀಯ ಅಂತ. ನೀ ಹೇಳಲೇ ಇಲ್ವಲ್ಲ. ಗೌಡ್ರೆ, ಈಗ ಬಂತು. ಸರಿ ಸರಿ, ಬಾರಮ್ಮಿ ಮಲ್ಕ ಬಾ. ಒತ್ತಾರೆ ಬೇಗ ಎದ್ದೇಳ್ಬೇಕು, ಸರಿನಾ? ಸರಿ, ಗುಡ್ ನೈಟ್. ಗುಡ್ ನೈಟ್ ಅಮ್ಮಿ, ಬಾ. ಮನೇಲಿ ಯಾರಾದ್ರೂ ಇದ್ದೀರಾ?
ಆಂಟಿ ಆಂಟಿ ಅಯ್ಯೋ ನೀನೇನಮ್ಮ ಇಲ್ಲಿ ನಿಂತ್ಕೊಂಡ್ ಕರಿತಿದ್ಯಾ ಬಾ ಒಳಗೆ ಬಾರವ್ವ ಹೆಂಗಿದ್ಯವ್ವ ನಾನ್ ಚೆನ್ನಾಗಿದ್ದೀನಿ ಆಂಟಿ ನೀವ್ ಚೆನ್ನಾಗಿದ್ದೀರಾ? ಓ ನಾನ್ ಚಂದಾಗಿದ್ದೀನಿ. ಏನು ದಿಢೀರಂತ ಬಂದ್ಬಿಟ್ಟೆ? ಏನಿಲ್ಲ ಆಂಟಿ, ನೆನ್ನೆ ಶಾಪಿಂಗ್ ಹೋಗಿದ್ದೆ. ಸುಭಾಷ್ಗೆ ಅಂತ ಒಂದೆರಡು ಶರ್ಟ್ ತಗೊಂಡಿದ್ದೆ, ಅದನ್ನೇ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಎಲ್ಲಿ ಸುಭಾಷ್ ಕಾಣಿಸ್ತಾನೆ ಇಲ್ಲ. ಸುಭಾಷ್ ಆ ರೂಮಲ್ಲಿ ಅವನೆ, ಇರು ಕರಿತೀನಿ. ಸುಭಾಷ, ಲೇ ಸುಭಾಷ. ಹಾಯ್ ಆಂಟಿ. ಈಗ ಬಂದೇನವಾ? ಹಾ ಆಂಟಿ. ಹಾಯ್. ನಮಸ್ತೆ ದೊಡ್ಡತ್ತೆ. ಸದ್ದಾಗಿದ್ಯಾವ? ಹಾ ಅತ್ತೆ. ಎಲ್ಲಿ ಅಪ್ಪ ಅಮ್ಮ ಬರ್ಲಿಲ್ವೇ? ಇಲ್ಲ ಅತ್ತೆ. ಹಾಯ್. ಹಾಯ್. ನೀವಿಲ್ಲಿ? ನೋಡ್ದೇನಕ್ಕ, ಇವಳು ಬರೋ ವಿಚಾರ ಗೊತ್ತಿದ್ರು ಏನು ಗೊತ್ತಿಲ್ದಿರೋ ಒಂಥರ ಹೆಂಗ್ ನಾಟಕ ಮಾಡ್ತಾವನೆ. ಅಯ್ಯೋ ನಾನ್ ಹೇಳಿರ್ಲಿಲ್ಲ ಆಂಟಿ. ಹೌದಮ್ಮ, ನನ್ಗೂ ಗೊತ್ತಿರ್ಲಿಲ್ಲ. ಅದ್ ಸರಿ, ನೀವೇನ್ ಇದ್ದಕ್ಕಿದ್ದಂಗೆ ಇಲ್ಲಿ? ಏನಿಲ್ಲ ಸುಭಾಷ್, ನಿನ್ಗೆ ಅಂತ ಶರ್ಟ್ ತಗೊಂಡ್ ಬಂದಿದ್ದೆ, ಕೊಟ್ಟು ಎಲ್ಲರನ್ನು ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ. ತಗೊಳ್ಳಿ.